ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇವಿಎಂ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನಲ್ಲಿ ದಾಖಲಾಗುವಂತಹ ರಿಜಿಸ್ಟರ್ ಆಗುವಂತಹ ಮತಗಳ ಜೊತೆಗೆ ಇವಿಎಂನಲ್ಲಿ ವೋಟ್ ಮಾಡಿದ ಬಳಿಕ ಮುದ್ರಣ ಆಗುವಂತಹ ವಿವಿಪ್ಯಾಟ್ ಅಥವಾ ವೋಟರ್ ಸ್ಲಿಪ್ ಏನಿದೆ ಅವುಗಳನ್ನು ಕೂಡ ಕೌಂಟ್ ಮಾಡಿ ಇವಿಎಂನಲ್ಲಿ ದಾಖಲಾಗುವಂತಹ ಮತ ಮತ್ತು ವಿವಿಪ್ಯಾಟ್ ಈ ಎರಡರ ನಂಬರನ್ನು ಕೂಡ ತುಲನೆ ಮಾಡಬೇಕು, ಹೋಲಿಕೆ ಮಾಡಬೇಕು, ಅದರ ಆಧಾರದಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿರುವಂತಹ ಅರ್ಜಿಗಳ ಮೇಲೆ ಇವತ್ತು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ದೀಪಂಕರ್ ದತ್ತಾ ಅವರ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಒಂದು ಪ್ರಮುಖವಾದಂತಹ ಪ್ರಶ್ನೆಯನ್ನು ಕೇಳಿತು. ಏನು ಅಂತ ಹೇಳಿದ್ರೆ, ಒಂದು ವೇಳೆ ಇವಿಎಂ ಅನ್ನು ಯಾರಾದರೂ ಟ್ಯಾಂಪರಿಂಗ್ ಮಾಡಿದ್ರೆ, ಅದನ್ನು ತಿರುಚಿದ್ರೆ, ಆಗ ಚುನಾವಣಾ ಆಯೋಗ ಅಂತಹ ಅಪರಾಧಗಳಿಗೆ, ಅಂತಹ ಕೃತ್ಯಗಳಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬಹುದು ಇವಿಎಂ ಅನ್ನು ಟ್ಯಾಂಪರಿಂಗ್ ಮಾಡಿದ್ರೆ. ಆಗ ಚುನಾವಣಾ ಆಯೋಗದವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಮಿಸ್ಕಂಡಕ್ಟ್ ಆಫ್ ಪೋಲಿಂಗ್ ಸ್ಟೇಷನ್ ಅಂದರೆ ಚುನಾವಣಾ ಮತಕೇಂದ್ರದಲ್ಲಿ ಅನುಚಿತ ವರ್ತನೆ, ಪೆನಾಲ್ಟಿ ಫಾರ್ ಫೇಲಿಂಗ್ ಟು ಅಬ್ಸರ್ವ್ ಪ್ರೊಸೀಜರ್ ಫಾರ್ ಪೋಲಿಂಗ್ ಅಂದರೆ ಮತದಾನದ ಸಂದರ್ಭದಲ್ಲಿ ಮೇಲ್ವಿಚಾರಣೆ ಅಥವಾ ನಿಗಾ ವಹಿಸಲಿಕ್ಕೆ ವಿಫಲರಾದ ಕಾರಣಕ್ಕೋಸ್ಕರ ಈ ಎರಡು ಸೆಕ್ಷನ್ 132 ಮತ್ತು 132A ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಹೇಳುತ್ತೆ. ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ದಿಸ್ ಈಸ್ ಮಚ್ ಮೋರ್ ಸೀರಿಯಸ್ ದ್ಯಾನ್ ಪ್ರೊಸೀಜರ್, ಸೊ ದೆರ್ ಈಸ್ ನೋ ಸ್ಪೆಸಿಫಿಕ್ ಪ್ರೊವಿಷನ್, there must be some IPC offenses, Justice Khanna said. ಅಂದರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದೇನೆ ಇವತ್ತು, ಒಂದು ವೇಳೆ ಇವಿಎಂ ಟ್ಯಾಂಪರಿಂಗ್ ಅನ್ನು ಮಾಡಿದ್ರೆ ಅಂತಹ ಕೃತ್ಯಗಳಿಗೆ, ಅಂತಹ ಅಪರಾಧಗಳಿಗೆ ಅತ್ಯಂತ ಕಠಿಣವಾದಂತಹ ಶಿಕ್ಷೆಗಳು ಸದ್ಯದ ಕಾನೂನಿನಲ್ಲಿ ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಜನಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸ್ತು. ಏನು ಅಂತ ಹೇಳಿದ್ರೆ, ಇದು ಅತ್ಯಂತ ಗಂಭೀರವಾದಂಥದ್ದು. ಇವಿಎಂ ಟ್ಯಾಂಪರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ತಡೆಯುವ ಸಂಬಂಧ ನಿಯಮಗಳಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖಗಳು ಇಲ್ಲದೆ ಇರುವುದರಿಂದಾಗಿ ಇದು ಸೀರಿಯಸ್ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು 2019ರಲ್ಲಿ ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಇವಿಎಂ ಮತ್ತು ವಿವಿಪ್ಯಾಟ್ನ ಕೌಂಟಿಂಗ್ನ ನಡುವೆ ಮಿಸ್ ಮ್ಯಾಚ್ ಇತ್ತು, ಆದರೂ ಕೂಡ ಚುನಾವಣಾ ಆಯೋಗ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಎಂಬಂತಹ ಒಂದು ಸುದ್ದಿಯನ್ನು ಪ್ರಮುಖ ಇಂಗ್ಲಿಷ್ ವೆಬ್ಸೈಟ್ ದಿ ಕ್ವಿಂಟ್ ಪ್ರಕಟ ಮಾಡಿತ್ತು 2019ರಲ್ಲಿ. ಅದನ್ನು ಇವತ್ತು ಉಲ್ಲೇಖ ಮಾಡ್ತಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಇವಿಎಂನಲ್ಲಿ ದಾಖಲಾದಂತಹ ಮತ ಮತ್ತು ಆ ವೋಟಿಂಗ್ನ ಸಂದರ್ಭದಲ್ಲಿ ಪ್ರಿಂಟ್ ಆದಂತಹ ವಿವಿಪ್ಯಾಟ್ ವೋಟರ್ ಸ್ಲಿಪ್ ಏನಿದೆ ಅವುಗಳನ್ನು ಹೋಲಿಕೆ ಮಾಡಿದಂತಹ ಸಂದರ್ಭಗಳಲ್ಲಿ, ಅವುಗಳನ್ನು ಮ್ಯಾಚ್ ಮಾಡಿದಂತಹ ಸಂದರ್ಭಗಳಲ್ಲಿ ಆ ಎರಡು ನಂಬರು ಕೂಡ ಮ್ಯಾಚ್ ಆಗಿಲ್ಲ. ಆದಾಗ್ಯೂ ಕೂಡ ಚುನಾವಣಾ ಆಯೋಗ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಎನ್ನುವಂಥ ವರದಿಯನ್ನು ದಿ ಕ್ವಿಂಟ್ 2019ರಲ್ಲಿ ಪ್ರಕಟ ಮಾಡಿತ್ತು. ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ನ ಎದುರುಗಡೆ ಅರ್ಜಿದಾರರ ಪರ ವಕೀಲರು ಉಲ್ಲೇಖ ಮಾಡ್ತಾರೆ. ಇಫ್ ದಿಸ್ ಇಸ್ ಟ್ರೂ, ದಿ ಕ್ಯಾಂಡಿಡೇಟ್ would have immediately challenged it. If you have the number of the machine, you know where it was and what number of votes were cast. Why will the candidate not object ಅಂತೇಳಿ ಎಗೇನ್ ಸುಪ್ರೀಂ ಕೋರ್ಟ್ ಅರ್ಜಿದಾರರಿಗೇನೆ ಪ್ರಶ್ನೆ ಮಾಡುತ್ತೆ. ನಿಮಗೆ ಆ ಥರ ಮಿಸ್ ಮ್ಯಾಚ್ ಇದೆ ಅಂತೇಳಿ ಗೊತ್ತಾದರೆ ನೀವು ಯಾಕೆ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಲ್ಲ, ಈ ರಿಸಲ್ಟ್ ರಾಂಗ್ ಇದೆ ಅಂತೇಳಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಎನ್ನುವಂತಹ ಅಂಶವನ್ನು ನ್ಯಾಯಮೂರ್ತಿ ಖನ್ನಾ ಅವರು ಪ್ರಶ್ನೆ ಮಾಡ್ತಾರೆ ಅರ್ಜಿದಾರರ ಪರ ವಕೀಲರಿಗೆ. ಆಮೇಲೆ ಅರ್ಜಿದಾರರ ಪರ ವಕೀಲರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಇಟ್ ವಾಸ್ ಮೋರ್ ಇಂಪಾರ್ಟೆಂಟ್ ಟು ಎನ್ಶೂರ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆ್ಯಂಡ್ ಫ್ಯೂ ಡೇಸ್ ಡಿಲೇ ಇನ್ವಾಲ್ವ್ಡ್ ಇನ್ ವಿವಿಪ್ಯಾಟ್ ವೆರಿಫಿಕೇಶನ್ ಈಸ್ ಎ ಸ್ಮಾಲರ್ ಪ್ರೈಸ್ ಟು ಪೇ. ಅಂದರೆ ಸುಪ್ರೀಂ ಕೋರ್ಟ್ ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಅಬ್ಸರ್ವೇಷನ್ ಅನ್ನು ಮಾಡಿತ್ತು. ಏನು ಅಂತ ಹೇಳಿದ್ರೆ, ಬರ್ಡನ್ ಆಗಬಹುದೇನೋ, ಇವತ್ತು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್, ಬರ್ಡನ್ ಆಗ್ಬೋದೇನೋ, ಫಲಿತಾಂಶ ಡಿಲೇ ಆಗುತ್ತೇನೋ ಅಂತೇಳಿ.
ಬಟ್ ಅರ್ಜಿದಾರರ ಪರ ವಕೀಲರು ಯಾರು ವಿ ವಿ ಪ್ಯಾಟ್ ಮತ್ತು EVM ಎರಡನ್ನೂ ಕೂಡ ಮ್ಯಾಚಿಂಗ್ ಮಾಡಬೇಕು ಎನ್ನುವಂಥ ಆದೇಶಕ್ಕೋಸ್ಕರ ವಕಾಲತನ್ನು ಮಾಡ್ತಿದ್ದಾರೆ. ಅವರ ಅರ್ಜಿದಾರರ ಪರ ವಕೀಲರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಕೌಂಟಿಂಗ್ 4-5 ದಿನ ತಡ ಆದರೂ ಪರವಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣೆ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತವಾಗಿರಬೇಕು. ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ಚುನಾವಣೆಯ ಫಲಿತಾಂಶಕ್ಕಾಗಿ ಕೆಲವು ದಿನ 4-5 ದಿನ ವಿಳಂಬ ಆದರೂ ಕೂಡ ಅದು ದೊಡ್ಡ ವಿಷಯ ಅಲ್ಲ ಅಂಥೇಳಿ ಅರ್ಜಿದಾರರ ಪರ ವಕೀಲರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ದಾರೆ. ಜೊತೆಗೆ ಅರ್ಜಿದಾರರ ಪರ ವಕೀಲರಲ್ಲಿ ಒಬ್ಬರು ಇವತ್ತು ಇನ್ನೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕನಿಷ್ಠ 50% 100 ಅಂತೇಳಿ ಇರುವಂಥದ್ದು ಅರ್ಜಿಯಲ್ಲಿ ಬೇಡಿಕೆ ಮನವಿ ಸಲ್ಲಿಕೆ ಆಗಿರುವಂಥದ್ದು. ಕನಿಷ್ಠ 50% ಆದರೂ VVPAT ಮತ್ತು EVM ವೋಟಿಂಗನ್ನು ಮ್ಯಾಚಿಂಗಿಗೆ ಆದೇಶ ಕೊಡಿ ಅಂತೇಳಿ. ಜಸ್ಟ್ ಬಿಕಾಸ್ ಇಟ್ ಟೇಕ್ಸ್ ಟೈಮ್ ಟು ವೆರಿಫೈ, that should not be a reason not to call for it to be verified. If the VVPATs can be compared with the actual number of the votes polled, then it shall be in the interest of free and fair elections. The EC should welcome this. ಅಂದರೆ ಡಿಲೇ ಆಗುತ್ತೆ ಎನ್ನುವಂತಹ ಏಕೈಕ ಕಾರಣವನ್ನು ಕೊಟ್ಟು 4-5 ದಿನ ಫಲಿತಾಂಶ ಡಿಲೇ ಆಗುತ್ತೆ ಎನ್ನುವಂಥ ಏಕೈಕ ಕಾರಣವನ್ನು ಕೊಟ್ಟು EVM ಮತ್ತು VVPAT ಮ್ಯಾಚಿಂಗ್ ಅನ್ನು ಮಾಡಬೇಡಿ ಅಂತ ಹೇಳುವಂಥದ್ದು ಸರಿಯಲ್ಲ. ನಿಷ್ಪಕ್ಷಪಾತವಾದಂತಹ ಪಾರದರ್ಶಕವಾದಂತಹ ಪ್ರಾಮಾಣಿಕವಾದ ಚುನಾವಣೆ ನಡೀಬೇಕು, ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ ಚುನಾವಣಾ ಆಯೋಗವೇ ಇದರ ಪರವಾಗಿ ವಕಾಲತ್ತನ್ನು ಮಾಡಬೇಕು ಎನ್ನುವಂತಹ ಮನವಿಯನ್ನು ಇವತ್ತು ಅರ್ಜಿದಾರರ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿಕೊಂಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದು ಅಬ್ಸರ್ವೇಷನ್ ಅನ್ನು ಮಾಡಿದೆ. ಏನು ಅಂತ ಹೇಳಿದ್ರೆ, ನಾರ್ಮಲಿ human interventions is going to create a problems, then questions regarding human weakness including bias will arise. Machine normally without any wrong human intervention will work properly, will give accurate result. Yes, problem arises when there is a human intervention to make manipulations or unauthorized changes. That premise, if you want to argue on that, do. ಸುಪ್ರೀಂ ಕೋರ್ಟ್ ಇವತ್ತು ಏನು ಹೇಳಿದೆ, ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹೇಳ್ತಾರೆ, EVMನಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ಸ್ ಆಗಿಬಿಟ್ರೆ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಮನುಷ್ಯನ ದೌರ್ಬಲ್ಯತೆ, ಆತನ ಪಕ್ಷಪಾತತೆ, ಆ ಪ್ರಶ್ನೆಗಳು ಎದ್ದೇಳ್ತವೆ. ಸಾಮಾನ್ಯವಾಗಿ ಮನುಷ್ಯನ ಮಧ್ಯಪ್ರವೇಶ ಇಲ್ಲದೆ ಹೋದರೆ ಮೆಷಿನ್ನು ಯಾವ ಕಾರಣಕ್ಕೋಸ್ಕರ ಅವುಗಳನ್ನು ಸೃಷ್ಟಿ ಮಾಡಲಾಗಿದೆಯೋ ಅವುಗಳ ಕೆಲಸವನ್ನು ಸರಿಯಾಗಿ ಮಾಡ್ತವೆ ಎನ್ನುವಂಥ ಅಂಶವನ್ನು ನ್ಯಾಯಮೂರ್ತಿ ಖನ್ನಾ ಅವರು ಹೇಳ್ತಾರೆ. ಅದ್ರ ಜೊತೆಗೆ ವೆನ್ ಯು ಡೂ ಹ್ಯಾಂಡ್ ಕೌಂಟಿಂಗ್ ದೇರ್ ವಿಲ್ ಬಿ ಡಿಫರೆಂಟ್ ನಂಬರ್ಸ್ ಆಫ್ ಕೌಂಟಿಂಗ್. ಜೊತೆಗೆ ನ್ಯಾಯಮೂರ್ತಿ ದತ್ತಾ ಅವರು ಒಂದು ಪ್ರಶ್ನೆಯನ್ನು ಹೇಳ್ತಾರೆ, ಮೈ ಹೋಮ್ ಸ್ಟೇಟ್ ವೆಸ್ಟ್ ಬೆಂಗಾಲ್ ಹ್ಯಾಸ್ ಮೋರ್ ಪಾಪ್ಯುಲೇಷನ್ ದ್ಯಾನ್ ಜರ್ಮನಿ, ವಿ ನೀಡ್ ಟು ರಿಪೋಸ್ some trust and faith on somebody, do not try to bring down the system like this ಅಂತೇಳಿ ನ್ಯಾಯಮೂರ್ತಿ ದತ್ತಾ ಅವರು ಹೇಳ್ತಾರೆ. ಅಂದರೆ VVPAT ಮತ್ತು EVM ಇವುಗಳನ್ನು ಮ್ಯಾಚ್ ಮಾಡಿ ಕೌಂಟಿಂಗ್ ಮಾಡ್ಲಿಕ್ಕೆ ಸಾಧ್ಯನಾ, ಅದರ ಫೀಸಿಬಿಲಿಟಿ, ಅದರ ಸಾಧ್ಯತೆ ಎಷ್ಟಿದೆ ಅನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳುತ್ತೆ. ನ್ಯಾಯಮೂರ್ತಿ ದತ್ತಾ ಅವರು ಹೇಳ್ತಾರೆ, ನನ್ನ ತವರು ರಾಜ್ಯ ಪಶ್ಚಿಮ ಬಂಗಾಳದ ಜನಸಂಖ್ಯೆ ಜರ್ಮನಿಯ ಜನಸಂಖ್ಯೆಗಿಂತ ಜಾಸ್ತಿ ಇದೆ. ಹೀಗಾಗಿ ಇಷ್ಟು ಜನಸಂಖ್ಯೆ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಒಂದು ವ್ಯವಸ್ಥೆಯ ಮೇಲೆ ನಮ್ಮ ನಂಬಿಕೆಯನ್ನು ಅದರ ಅರ್ಥ ಏನು ಅಂತ ಹೇಳಿದ್ರೆ EVMಗಳ ಮೇಲೆ ನಮಗೆ ನಂಬಿಕೆಯನ್ನು ಇಡಬೇಕಾಗತ್ತೆ. ಈ ರೀತಿ ಸಿಸ್ಟಮನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಎನ್ನುವಂಥ ಅಂಶವನ್ನು ನ್ಯಾಯಮೂರ್ತಿ ದತ್ತಾ ಅವರು ಹೇಳ್ತಾರೆ, ದೀಪಂಕರ್ ದತ್ತಾ ಅವರು. ಪ್ರಶಾಂತ್ ಭೂಷಣ್ ಅವರು ಇವತ್ತಿನ ವಿಚಾರಣೆಯ ವೇಳೆ ಪ್ರಮುಖ 3 ವಾದವನ್ನು ಮಾಡ್ತಾರೆ. ಒಂದು, ಗೋ ಬ್ಯಾಕ್ ಟು ಪೇಪರ್ ಬ್ಯಾಲೆಟ್ ಸಿಸ್ಟಮ್. ಈ ಹಿಂದೆ ಹೇಗೆ ಮತಪತ್ರಗಳನ್ನು ಹಾಕಿ ಚುನಾವಣೆಯನ್ನು ನಡೆಸಲಾಗ್ತಾ ಇತ್ತು ಆ ಸಿಸ್ಟಮ್ಗೆ ಹೋಗೋಣ, ಅಥವಾ ಎಲ್ಲೋ ದಿ ವೋಟರ್ ಟು ಫಿಸಿಕಲಿ ಟೇಕ್ ದಿ VVPAT ಸ್ಲಿಪ್ ಆ್ಯಂಡ್ ಡೆಪಾಸಿಟ್ ಇಟ್ ಇನ್ ದಿ ಬ್ಯಾಲೆಟ್ ಬಾಕ್ಸ್ ಆ್ಯಂಡ್ ಕೌಂಟ್ ದ ಸ್ಲಿಪ್ಸ್. ಅಂದರೆ EVMನಲ್ಲಿ ಬಟನ್ ಒತ್ತಿದಂಥ ಸಂದರ್ಭದಲ್ಲಿ VVPAT ಸ್ಲಿಪ್ ಬರುತ್ತೆ. ಆ ಸ್ಲಿಪ್ಪನ್ನು ತೆಗೆದುಕೊಂಡು ಹೋಗಿ ಮತದಾರ ಬ್ಯಾಲೆಟ್ ಬಾಕ್ಸ್ನ ಒಳಗಡೆ ಹಾಕಲಿ, ಆ VVPAT ಸ್ಲಿಪ್ಪನ್ನು ಚುನಾವಣಾ ಆಯೋಗ ಫಲಿತಾಂಶದ ಸಂದರ್ಭದಲ್ಲಿ ಕೌಂಟ್ ಮಾಡಲಿ ಅನ್ನುವಂಥದ್ದು. ಅಥವಾ ಮೇಕ್ ದಿ ಗ್ಲಾಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕೌಂಟ್ ಆಲ್ ದಿ VVPAT ಸ್ಲಿಪ್ಸ್. ದಿ ಗ್ಲಾಸ್ ಈಸ್ ಒಪಿಕ್ಯೂ, ದ ವೋಟರ್ ಕ್ಯಾನ್ ಸಿ ಇಟ್ ಓನ್ಲಿ ವೆನ್ ಎ ಲೈಟ್
bulb turns on inside for about 7 seconds, displaying the slip for the voter. However, the voter can't see the slip being cut and falling down, he said. ಸೊ ಇದು ಇಷ್ಟು ಸಬ್ಮಿಷನನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ಮಾಡಿಕೊಂಡಿರುವಂಥದ್ದು. ಮುಂದಿನ ವಿಚಾರಣೆಯನ್ನು ಏಪ್ರಿಲ್ 19ನೇ ತಾರೀಕಿಗೆ ಮುಂದೂಡಲಾಗಿದೆ. ಎಗೇನ್ 2019ರಲ್ಲಿ ಹೇಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ EVMನಲ್ಲಿ ದಾಖಲಾದಂತಹ ರಿಜಿಸ್ಟರ್ ಆದಂತಹ ಮತಗಳು ಮತ್ತು VVPATನ ಸ್ಲಿಪ್ನ ನಡುವೆ ಏನು ಮಿಸ್ಮ್ಯಾಚ್ ಇತ್ತು, ಆದಾಗ್ಯೂ ಕೂಡ ಚುನಾವಣಾ ಆಯೋಗ ಏನೂ ಕ್ರಮಗಳನ್ನು ಕೈಗೊಳ್ಳಿಲ್ಲ ಎನ್ನುವಂತಹ ವರದಿಗಳೇನಿತ್ತು, ಆ ವರದಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿದಾರರ ಪರ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ADR ಏನಿದೆ, ಜೊತೆಗೆ ಉಳಿದ ಅರ್ಜಿದಾರರು ಕೂಡ ಇವತ್ತು ಮಾಡಿರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ವೆರಿ ಇಂಟ್ರೆಸ್ಟಿಂಗ್ಲಿ ಏಪ್ರಿಲ್ 19ನೇ ತಾರೀಕು ಮೊದಲ ಹಂತದ ಮತದಾನವೇ ಶುರುವಾಗುತ್ತೆ, ಮೊದಲ ಹಂತದ ಮತದಾನ EVMನಲ್ಲಿ. ಸೊ ಅವತ್ತೇ ಸುಪ್ರೀಂ ಕೋರ್ಟ್ ಮತ್ತೆ ತನ್ನ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವೆದರ್ ದಿ ಸುಪ್ರೀಂ ಕೋರ್ಟ್ VVPAT ಮತ್ತು EVMನ ಎರಡರ ನಡುವೆ ಮ್ಯಾಚಿಂಗಿಗೆ ಆದೇಶವನ್ನು ಕೊಡುತ್ತೆ ಇಲ್ವ ಎನ್ನುವಂಥದ್ದಷ್ಟೇ. ಅಟ್ಲೀಸ್ಟ್ 50%, 100%ಗೆ ಆರ್ಗ್ಯುಮೆಂಟ್ ಇರುವಂಥದ್ದು, ಅಟ್ಲೀಸ್ಟ್ 50% ಆದರೂ ಅದಕ್ಕಾದರೂ ಆದೇಶವನ್ನು ಕೊಡಿ ಎನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡೋಣ ಸುಪ್ರೀಂ ಕೋರ್ಟ್ನ ಆದೇಶ. ಜೂನ್ 4ನೇ ತಾರೀಕು ಫಲಿತಾಂಶ ಇರೋದರಿಂದ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಫಲಿತಾಂಶ ಇದೇ ಲೋಕಸಭಾ ಚುನಾವಣೆಗೆ ಅನ್ವಯ ಆಗುವಾಗೆ ಆದೇಶವನ್ನು ಕೊಡಬೇಕು ಅಂತ ಬಯಸಿದರೆ ಅದು ಅತಿ ಶೀಘ್ರದಲ್ಲೇ ಆ ಜಡ್ಜ್ಮೆಂಟ್ ಬರಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಳುತ್ತೆ. ಯಾಕೋ ಎಲೆಕ್ಷನ್ ಕಮಿಷನ್ಗೆ VVPAT ಮತ್ತು EVM ಸ್ಲಿಪ್ಪನ್ನು ಮ್ಯಾಚ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡುವ ಮೂಡಲ್ಲಿ ಎಲೆಕ್ಷನ್ ಕಮಿಷನ್ ಇಲ್ಲ. ಅದರ ಆರ್ಗ್ಯುಮೆಂಟನ್ನು ನೋಡ್ತಾ ಇದ್ದರೆ ಅದೊಂದು ಸ್ವಲ್ಪ ಇಲ್ಲ ಬೇಡ ಈಗ ಬೇಡ ಎನ್ನುವಷ್ಟರ ಮಟ್ಟಿಗೆ ಅದರ ಆಲೋಚನಾ ಕ್ರಮ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಬಿಫೋರ್ June 4th.